ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಆರ್ಮಿ ಆರ್ಡಿನೆನ್ಸ್ ಕ್ರಾಪ್ಸ್ನಲ್ಲಿ ವಿವಿಧ ರೀತಿ ಗ್ರೂಪ್ ಸಿ ಹುದ್ದೆಗಳಿಗೆ ನೇಮಕಾತಿ ಮಾಡಿದ್ದಾರೆ. ಈ ಹುದ್ದೆಗೆ ಸಂಬಂಧಪಟ್ಟಂಗೆ ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಆಗಿರ್ಬೋದು, ಟೋಟಲ್ ಆಗಿ ಎಷ್ಟು ವೇಕೆನ್ಸಿಗಳಿದ್ದಾವೆ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ, ಬೇಗನೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ನೋಡಿ, ನಾನು ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ನಾನು ಈ PDF ಸೆಂಡ್ ಮಾಡಿರ್ತೀನಿ ಮತ್ತು ನಿರಂತರವಾಗಿ ಇಲ್ಲಿ ಅಪ್ಡೇಟ್ಗಳು ಬರ್ತಾ ಇರ್ತವೆ. ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗಿ. ಬನ್ನಿ, ಒಂದು AOC ಆರ್ಮಿ ಆರ್ಡಿನೆನ್ಸಿ ಒಂದು ಕ್ರಾಪ್ಸ್ನಲ್ಲಿ ಇಲ್ಲಿ ಗ್ರೂಪ್ ಸಿ ಹುದ್ದೆಗಳನ್ನು ನೇಮಕಾತಿ ಮಾಡಿದ್ದಾರೆ. ಯಾವ್ಯಾವ ಪೋಸ್ಟ್ಗಳಿದ್ದಾವೆ, ಎಷ್ಟು ವೇಕೆನ್ಸಿಯನ್ನು ರಿಸರ್ವ್ ಮಾಡಿದ್ದಾರೆ ಮತ್ತು ಇಲ್ಲಿ ಕ್ಯಾಟಗರಿ ವೈಸ್ ನಿಮಗೆ ರಿಸರ್ವೇಷನ್ ಸೀಟ್ಗಳನ್ನು ಈಗಾಗಲೇ ಹಂಚಿಕೆಯನ್ನು ಮಾಡಿರ್ತಾರೆ. ನೋಡಿ, ಮೊದಲೇದಾಗಿ ಒಂದು ಮೆಟೀರಿಯಲ್ ಅಸಿಸ್ಟೆಂಟ್ ME ಅಂತ ಈ ಹುದ್ದೆ ಆಗಿರುತ್ತೆ. ಟೋಟಲ್ ಆಗಿ ನಿಮಗೆ 19 ಸೀಟ್ಗಳು ಇರ್ತವೆ ಮತ್ತು ಕಾಸ್ಟ್ ವೈಸ್ ನಿಮಗೆ ಇಲ್ಲಿ ರಿಸರ್ವೇಷನ್ ಸೀಟ್ಗಳನ್ನ ಹಂಚಿಕೆನ ಮಾಡಿರ್ತಾರೆ. ನಿಮಗೆ ಇಲ್ಲಿ ಸ್ಯಾಲ್ರಿ ಲೆವೆಲ್ 5 ವರೆಗೆ ಈ ಸ್ಯಾಲ್ರಿಯನ್ನು ಕೊಡ್ತಾರೆ ಈ ಒಂದು ಹುದ್ದೆಗೆ. ಮತ್ತು ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ 27 ವೇಕೆನ್ಸಿಗಳಿದ್ದಾವೆ ಮತ್ತು ಸಿವಿಲ್ ಮೋಟಾರ್ ಡ್ರೈವರ್ ಹುದ್ದೆಗಳಿಗೆ 4 ಹುದ್ದೆಗಳಿದ್ದಾವೆ. ಟೆಲಿ ಆಪರೇಟರ್ ಗ್ರೇಡ್ 2 ಹುದ್ದೆಗೆ 14 ಸೀಟ್ಗಳ ಇಲ್ಲಿ ರಿಸರ್ವ್ ಮಾಡಿರ್ತಾರೆ ಮತ್ತು ಫೈರ್ಮ್ಯಾನ್ ಹುದ್ದೆಗಳಿಗೆ 247 ವೇಕೆನ್ಸಿಗಳಲ್ಲಿ ರಿಸರ್ವ್ ಮಾಡಿರ್ತಾರೆ ಮತ್ತು ಕ್ಯಾಟಗರಿ ವೈಸ್ ಇಲ್ಲಿ ಸೀಟ್ಗಳನ್ನ ಹಂಚಿಕೆ ಮಾಡಿರ್ತಾರೆ. ಈ ಒಂದು ಹುದ್ದೆಗೆ ನೀವು SSLCಯನ್ನು ಕಂಪ್ಲೀಟ್ ಮಾಡಿದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ನಿಮಗೆ ಮತ್ತು ಜಾಯ್ನರ್ ಆಗಿರ್ಬೋದು, ಫೇಂಟರ್ ಆಗಿರ್ಬೋದು ಮತ್ತು MTS ಹುದ್ದೆಗಳಾಗಿರ್ಬೋದು, 11 ಸೀಟ್ MTS ಇದ್ದಾವೆ ಮತ್ತು ಟ್ರೇಡ್ಸ್ಮ್ಯಾನ್ ಮೇಟ್ 389 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಇಷ್ಟು ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಇಷ್ಟು ಹುದ್ದೆಗಳಿಗೆ ಏನೇನು ಕ್ವಾಲಿಫಿಕೇಷನ್ ಬೇಕು ಅಂತ ನಾವು ನೋಡ್ಕೊಳ್ಳೋಣ. ಇಷ್ಟು ಹುದ್ದೆಗಳನ್ನು ನೀವು ಇಲ್ಲಿ ನೋಡ್ಕೊಳ್ಬೋದು. ಅದೇ ರೀತಿಯಾಗಿ ಈ ಹುದ್ದೆಗೆ ಸಂಬಂಧಪಟ್ಟಂಗೆ ಏನು ಒಂದು ಕ್ವಾಲಿಫಿಕೇಷನ್ ಆಗಿರ್ಬೋದು ಅಥವಾ ನಿಮಗೆ ರೀಸನ್ ವೈಸ್ ಇಲ್ಲಿ ಎಲ್ಲೆಲ್ಲಿ ವೇಕೆನ್ಸಿಗಳಿದ್ದಾವೆ, ಯಾವ ಒಂದು ಸ್ಟೇಟ್ನಲ್ಲಿ ವೇಕೆನ್ಸಿ ಇದ್ದಾವೆ ಈ ಹುದ್ದೆಗಳು ಅಂತ ಅಲ್ಲಿ ಡೀಟೇಲ್ ನೀಡಿದ್ದಾರೆ. ನೋಡಿ, ನಿಮಗೆ ಒಂದು ಈಸ್ಟರ್ನ್ ಝೋನ್ನಲ್ಲಿ ನಿಮಗೆ ಆಸಾಮ್ ಆಗಿರ್ಬೋದು, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ್, ಇಲ್ಲಿ ನಿಮಗೆ ನಂಬರ್ ಆಫ್ ದ ವೇಕೆನ್ಸಿ ಯಾವ ಹುದ್ದೆ ಎಷ್ಟು ಇದ್ದಾವೆ ಅಂತ ಇಲ್ಲಿ ನೀಡಿದ್ದಾರೆ. ನೋಡಿ, ME 19 ಸೀಟ್ಗಳನ್ನ ಇಲ್ಲಿ ಅವೈಲೇಬಲ್ ಮಾಡಿರ್ತಾರೆ. ಫೈರ್ಮನ್ ಇಲ್ಲಿ 71 ಸೀಟ್ಗಳು ಇದ್ದಾವೆ. ಈ ರೀತಿಯಾಗಿ ಇರುತ್ತೆ. ನೀವು ಒಂದು ರೀಸನ್ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಅಪ್ಲೈ ಮಾಡುವಾಗ ನೀವು ಪೋಸ್ಟ್ ವೈಸ್ ಅಂದರೆ ಇಲ್ಲಿ ರೀಸನ್ ವೈಸಲ್ಲಿ ಪ್ರಿಫರೆನ್ಸನ್ನು ನೀಡಬೇಕಾಗುತ್ತೆ. ನಾನು ಅಪ್ಲೈ ಮಾಡುವಾಗ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ನೋಡಿ, ಮತ್ತು ವೆಸ್ಟರ್ನಲ್ಲಿ ನಿಮಗೆ ಡೆಲ್ಲಿ, ಪಂಜಾಬ್, ಹಿಮಾಚಲ ಪ್ರದೇಶ, ಹರಿಯಾಣದಲ್ಲಿ 2 ರೀತಿಯ ಹುದ್ದೆಗಳು ಇದ್ದಾವೆ. ಅಲ್ಲಿ ಫೈರ್ಮನ್ 46 ಸೀಟ್ಗಳಿದ್ದಾವೆ ಮತ್ತು ಆಪರೇಟರ್ ಗ್ರೇಡ್ 2 5 ವೇಕೆನ್ಸಿಗಳಿದ್ದಾವೆ. ಮತ್ತು ನಾರ್ತರ್ನ್ ಜಮ್ಮು ಕಾಶ್ಮೀರ ಆ್ಯಂಡ್ ಲಡಾಖ್ನಲ್ಲಿ ನಿಮಗೆ ಇಷ್ಟು ವೇಕೆನ್ಸಿಗಳು ಎಷ್ಟು ಪೋಸ್ಟ್ಗಳಿದ್ದಾವೆ ಅಂತ ನೀಡಿದ್ದಾರೆ. ಮತ್ತು ಸೌತರ್ನ್ ವೆಸ್ಟರ್ನಲ್ಲಿ ಎಷ್ಟು ಸೀಟ್ಗಳಿದ್ದಾವೆ ಮತ್ತು ಯಾವ ಸ್ಟೇಟ್ನಲ್ಲಿ ಇದ್ದಾವೆ ಅಂತವರು ಮಾಹಿತಿ ಕೊಟ್ಟಿದ್ದಾರೆ. ಯಾವುದೇ ರೀತಿ ಕರ್ನಾಟಕದಲ್ಲಿ ಸೀಟ್ಗಳು ಇಲ್ಲ. ನಿಮಗೆ ಮಹಾರಾಷ್ಟ್ರ, ತೆಲಂಗಾಣ, ತಮಿಳುನಾಡು, ರಾಜಸ್ಥಾನ್, ಗುಜರಾತಲ್ಲಿ ಈ ರೀತಿಯಾಗಿ ಸೀಟ್ಗಳನ್ನ ಹಂಚಿಕೆ ಮಾಡಿರ್ತಾರೆ. ಯಾವ ಪೋಸ್ಟ್ ಎಷ್ಟು ವೇಕೆನ್ಸಿಗಳಿದ್ದಾವೆ ಎಲ್ಲ ಇದೆ ಅಂತ ನೀವು ಕ್ಲಿಯರಾಗಿ ಚೆಕ್ಕನ್ನು ಮಾಡ್ಕೊಳ್ಬೋದು. ಯಾವುದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಸೀಟ್ ಇಲ್ಲ, ನಿಮಗೆ ಬೇರೆ ಸ್ಟೇಟ್ನಲ್ಲಿ ಸೀಟ್ಗಳಿರ್ತವೆ. ಇದನ್ನು ಪ್ರಿಫರೆನ್ಸ್ ಆಗಿ ನೀವು ಅಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು. ಯಾವ ಒಂದು ರೀಸನ್ನಲ್ಲಿ ಎಷ್ಟು ಸ್ಟೇಟ್ನಲ್ಲಿ ಯಾವ್ಯಾವ ಪೋಸ್ಟ್ ಇದಾವೆ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡು ಅಲ್ಲಿ ಅಪ್ಲೈ ಮಾಡುವಾಗ ನೀವು ಪ್ರಿಫರೆನ್ಸನ್ನು ನೀಡಬೇಕಾಗತ್ತೆ. ಮತ್ತು ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಯಾವ ರೀತಿಯಾಗಿರುತ್ತೆ ನೋಡ್ಕೋಣ. ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ಬೋದು, ಒಂದು ಏಜ್ ಲಿಮಿಟ್ ಯಾವ ರೀತಿಯಾಗಿದೆ ಅಂತ ನೋಡೋಣ. ನೋಡಿ, ಮೊದಲನೇದಾಗಿ ಮೆಟೀರಿಯಲ್ಸ್ ಅಸಿಸ್ಟೆಂಟ್ಸ್, ಇದಕ್ಕೆ ಒಂದು ಏಜ್ ಲಿಮಿಟ್ 18 to 27 ಒಳಗಿದ್ದರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಇನ್ನಿತರ ಅದಕ್ಕೆ ಸಂಬಂಧಪಟ್ಟಂಗೆ ಅದು ಡೀಟೇಲ್ಸ್ ಕೇಳುತ್ತೆ. ಅದನ್ನು ನೀವು ಏನಾದರೂ ಎಲಿಜಿಬಲ್ ಆಗಿದ್ದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಇದಾದ ತಕ್ಷಣ ಒಂದು ಜೂನಿಯರ್ ಆಫೀಸರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ 18 to 25 ಏಜ್ ಒಳಗಿದ್ದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ PUCಯನ್ನು ಕಂಪ್ಲೀಟ್ ಮಾಡಬೇಕು. ಅದರ ಜೊತೆಗೆ ನಿಮ್ಮ ಒಂದು ಟೈಪಿಂಗ್ ಸ್ಪೀಡ್ ಸ್ಕಿಲ್ ಇರಬೇಕಾಗುತ್ತೆ. 35 ವರ್ಡ್ಸ್ ಪರ್ ಮಿನಿಟ್ ಇನ್ ಇಂಗ್ಲೀಷ್ ಕಂಪ್ಯೂಟರ್ ಅಥವಾ ಒಂದು ಹಿಂದಿಯಲ್ಲಿ ನೀವು 35 ವರ್ಡ್ಸ್ ಪರ್ ಮಿನಿಟ್ನಲ್ಲಿ ನೀವು ಕಂಪ್ಯೂಟರ್ನಲ್ಲಿ ಟೈಪಿಂಗ್ ಮಾಡಿದರೆ ಇದಕ್ಕೆ ನೀವು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಒಂದು ಸ್ಕಿಲ್ ಟೆಸ್ಟ್ ಇರುತ್ತೆ. ಅದಕ್ಕೆ PUC ಮೇಲೆ ನೀವು ಅರ್ಜಿ ಸಲ್ಲಿಸೋದು, ಆದರೆ ಸ್ಕಿಲ್ ಟೆಸ್ಟ್ ಇಲ್ಲಿ ಇರುತ್ತೆ. ಮತ್ತು ಸಿವಿಲ್ ಮೋಟರ್ ಡ್ರೈವರ್ಗೆ 18 to 27 ಏಜ್ ಒಳಗಿರುತ್ತೆ. ಇದು SLCಯನ್ನು ಕಂಪ್ಲೀಟ್ ಮಾಡಿರಬೇಕು ಮತ್ತು ಡ್ರೈವಿಂಗ್ ಲೈಸೆನ್ಸ್, ಹೆವಿ ಡ್ರೈವಿಂಗ್ ಲೈಸೆನ್ಸ್ ಹೊಂದಿದ್ದರೆ ಈ ಹುದ್ದೆಗೆ ಅರ್ಜಿಯನ್ನು ಇಲ್ಲಿ ಸಲ್ಲಿಸ್ಬೋದು. ಅದೇ ರೀತಿಯಾಗಿ ಟೇಲ್ ಆಪರೇಟರ್ ಗ್ರೇಡ್, ಈ ಹುದ್ದೆಗೆ ನೀವು PUCಯನ್ನು ಕಂಪ್ಲೀಟ್ ಮಾಡಬೇಕು ಮತ್ತು PBX ಬೋರ್ಡ್ನಿಂದ ಪ್ರೊಫೆನ್ಸಿಲಿ ಹ್ಯಾಂಡಲಿಂಗ್ ಒಂದು ಸಬ್ಜೆಕ್ಟನ್ನು ನೀವು ಕಂಪ್ಲೀಟ್ ಮಾಡಿರಬೇಕು. ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಅಲ್ಲಿ ಕಂಪ್ಲೀಟನ್ನು ಮಾಡಿದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದಾದ ತಕ್ಷಣ ಒಂದು ಫೈರ್ಮ್ಯಾನ್, ಈ ಒಂದು ಹುದ್ದೆಗೆ
ಈ ಒಂದು ಫೈರ್‌ಮ್ಯಾನ್ ಹುದ್ದೆಗೆ ನಿಮಗೆ ಏಜು 18ರಿಂದ 25 ಏಜ್ ಒಳಗೆ ಇರಬೇಕಾಗುತ್ತೆ. ನಿಮಗೆ ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸನ್ನು ನೀಡಿರ್ತಾರೆ. ಅದರ ಜೊತೆಗೆ ಈ ಒಂದು ಕ್ವಾಲಿಫಿಕೇಷನ್ ಏನು ಬೇಕಂದರೆ SSLCಯನ್ನು ನೀವೇನಾದರೂ ಕಂಪ್ಲೀಟನ್ನು ಮಾಡಿದರೆ ಈ ಒಂದು ಫೈರ್‌ಮ್ಯಾನ್ ಹುದ್ದೆಗೆ ನೀವು ಪ್ರತಿಯೊಬ್ಬರು ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನೊಂದು ಖುಷಿ ವಿಚಾರ ಏನಂದರೆ ಯಾವುದೇ ರೀತಿ ಅಭ್ಯರ್ಥಿಗಳಿಗೆ ಇಲ್ಲಿ ಫೀಸ್ ಇರೋದಿಲ್ಲ. ಜನರಲ್ ಮೆರಿಟ್ ಆಗಿರಲಿ, OBC ಅಭ್ಯರ್ಥಿಗಳಾಗಿರಲಿ, SC ST ಅಭ್ಯರ್ಥಿಗಳು ಯಾವುದೇ ರೀತಿ ಅಭ್ಯರ್ಥಿಗಳಿಗೆ ಇಲ್ಲಿ ಫೀಸ್ ಇರೋದಿಲ್ಲ, ಫ್ರೀ ಇರುತ್ತೆ. ಪ್ರತಿಯೊಬ್ಬರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಮತ್ತು ಕ್ರಾಫ್ಟ್‌ಮನ್ ಮತ್ತು ಜಾಯ್ನರ್ ಈ ಹುದ್ದೆಗಳಿಗೆ ನಿಮಗೆ ಇಲ್ಲಿ SLC ಕಂಪ್ಲೀಟ್ ಮಾಡಿರಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ITI ಸರ್ಟಿಫಿಕೇಟ್‌ನ ಹೊಂದಿರಬೇಕಾಗುತ್ತೆ. ಮತ್ತು ಪೇಂಟರ್ ಆಗಿರ್ಬೋದು, ಇದಕ್ಕೂ ಒಂದು ITI ಸರ್ಟಿಫಿಕೇಟ್ ಹೊಂದಿರಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಕಂಪ್ಲೀಟನ್ನು ಮಾಡಿರಬೇಕಾಗುತ್ತೆ ಟ್ರೇಡ್‌ನ. ಮತ್ತು MTS ಹುದ್ದೆಗಳಿಗೆ ಏನೇನಿದು ಮಾಹಿತಿ ನೋಡ್ಕೋಣ. ನೀವು MTS ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಒಂದು ಮೆಟ್ರಿಕ್ಯುಲೇಷನ್ ಅಂದರೆ SLCಯನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ಒಂದು ಕನ್ವರ್ಸ್ಡ್ ವಿತ್ ಡ್ಯೂಟೀಸ್ ಆಫ್ ರೆಸ್ಪೆಕ್ಟಿವ್ ಟ್ರೇಡ್ಸ್ ವಿತ್ 1 ಇಯರ್ ಎಕ್ಸ್ಪೀರಿಯನ್ಸ್ ಹೊಂದಿದ್ದರೆ ಮಾತ್ರ ಈ MTS ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. 1 ಇಯರ್ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು MTSದು. ಮತ್ತು ಟ್ರೇಡ್ಸ್‌ಮ್ಯಾನ್ ಮೇಟ್ ಈ ಒಂದು ಹುದ್ದೆಗೆ SLCಯನ್ನು ಕಂಪ್ಲೀಟ್ ಮಾಡಿರಬೇಕು. ಅದರ ಜೊತೆಗೆ ಯಾವುದಾದ್ರೂ ಒಂದು ITIನ ಕಂಪ್ಲೀಟ್ ಮಾಡಿದರೆ ಈ ಟ್ರೇಡ್ಸ್‌ಮ್ಯಾನ್ ಮೇಟ್‌ಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ, ಈ ರೀತಿಯಾಗಿ ಒಂದೊಂದು ಹುದ್ದೆಗೆ ಒಂದೊಂದು ಕ್ವಾಲಿಫಿಕೇಷನ್ನ ಇವರು ನೀಡಲಾಗಿದೆ. ನಾನು ಟೆಲಿಗ್ರಾಮ್ ಗ್ರೂಪಿಗೆ ಈ PDF ಹಾಕಿರ್ತೀನಿ. ಯಾವ ಹುದ್ದೆ ನಿಮಗೆ ಎಲಿಜಿಬಲ್ ಇದೆ ಅದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ, ವೆರಿಫೈ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಈ ರೀತಿಯಾಗಿದೆ. ಮತ್ತು SC ST ಅಭ್ಯರ್ಥಿ ಆಗಿರ್ಬೋದು, OBC ಮತ್ತು ಈ ರೀತಿಯಾಗಿ ಏಜ್ ರಿಲ್ಯಾಕ್ಸನ್ಸ್ಗಳಿರ್ತವೆ. ನೀವು ಏಜ್ ರಿಲ್ಯಾಕ್ಸನ್ಗಳನ್ನು ತೆಗೆದುಕೊಳ್ಬೋದು. ಮತ್ತು ಇನ್ನಿತರ ಒಂದು ಮಾಹಿತಿಯನ್ನು ನೋಡೋದಾದರೆ ನೋಡಿ, ಈ ಹುದ್ದೆಗೆ ಆಯ್ಕೆ ವಿಧಾನ ಯಾವ ರೀತಿಯಾಗಿದೆ ಅಂದರೆ ನಿಮಗೆ ಸ್ಟೇಜ್ 2ವರೆಗೆ ಇಲ್ಲಿ ಒಂದು ಆಯ್ಕೆಯನ್ನು ಮಾಡ್ಕೊಳ್ತಾರೆ. ಸ್ಟೇಜ್ 1ನಲ್ಲಿ ಮತ್ತು ಕ್ವಾಲಿಫೈ ಇರುತ್ತೆ. ಸ್ಟೇಜ್ 2ಅಲ್ಲಿ ನಿಮಗೆ ಒಂದು ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ. ಯಾವ ಪೋಸ್ಟಿಗೆ 2 ಸ್ಟೇಜ್ಗಳಿದ್ದಾವೆ, ಯಾವ್ಯಾವ ಪೋಸ್ಟಿಗೆ ಒಂದೇ ಸ್ಟೇಜ್ ಇದೆ ಅಂತ ನೀವು ನೋಡ್ಕೋಬೋದು. ನೋಡಿ, ಮೊದಲನೇದಾಗಿ ಒಂದು ಮೆಟೀರಿಯಲ್ ಅಸಿಸ್ಟೆಂಟ್ ಹುದ್ದೆಗೆ ಸ್ಟೇಜ್ 2ನಲ್ಲಿ ಮಾತ್ರ ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ ಆಯ್ಕೆ ಮಾಡ್ಕೋತಾರೆ. ಅವ್ರಿಗೆ ಯಾವುದೇ ರೀತಿ ಸ್ಟೇಜ್ 1 ಇರೋದಿಲ್ಲ. ಮತ್ತು ಒಂದು ಜೂನಿಯರ್ ಅಸಿಸ್ಟೆಂಟ್ ಏನು ಪೋಸ್ಟ್ಗಳಿದ್ದು ಆ ಹುದ್ದೆಗೆ ಸ್ಟೇಜ್ 1ನಲ್ಲಿ ನಿಮಗೆ ಟೈಪಿಂಗ್ ಟೆಸ್ಟ್ ತೊಗೊಳ್ತಾರೆ. ಅಲ್ಲಿ ಕ್ವಾಲಿಫೈ ಆದರೆ ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ಕೊಳ್ತಾರೆ. ಮತ್ತು ಡ್ರೈವಿಂಗ್ ಟೆಸ್ಟ್ದು ಪೋಸ್ಟ್ಗಳೇನಿದ್ದು ಅದಕ್ಕೆ ಡ್ರೈವಿಂಗ್ ಟೆಸ್ಟ್ನ ತೊಗೊಳ್ತಾರೆ. ಆಮೇಲೆ ಒಂದು ರಿಟರ್ನ್ ಎಕ್ಸಾಮಿನೇಷನ್ನ ತೊಗೊಳ್ತಾರೆ. ಮತ್ತು ಆಪ್ರೇಟರ್ ಗ್ರೇಡ್ಗೆ ಎಕ್ಸಾಮಿನೇಷನ್ ಇರುತ್ತೆ. ಮತ್ತು ಫೈರ್‌ಮ್ಯಾನ್ ಹುದ್ದೆಗಳಿಗೆ ಮೊದಲು ನಿಮಗೆ ಫಿಸಿಕಲ್ನ ತೊಗೊಳ್ತಾರೆ. ಅಲ್ಲಿ ಕ್ವಾಲಿಫೈ ಆಗಿರಬೇಕು. ಅಂದರೆ ನಿಮಗೆ ಒಂದು ಹೈಟು ಮತ್ತು ನಿಮ್ಮ ಚೆಸ್ಟು ಎಷ್ಟು ಇರಬೇಕಂತ ಮಾಹಿತಿ ಕೊಟ್ಟಿದ್ದಾರೆ. 165 ಸೆಂಟಿಮೀಟರ್ ಹೈಟ್ ಇರಬೇಕು. ಅದೇ ರೀತಿಯಾಗಿ ST ಅಭ್ಯರ್ಥಿಗೆ 2.5 ಸೆಂಟಿಮೀಟರ್ನ ಕನ್ಸೆಷನ್ ಇರುತ್ತೆ. ಅದರ ಜೊತೆಗೆ ಚೆಸ್ಟು 81.5 ಸೆಂಟಿಮೀಟರ್ ಇರಬೇಕು. ಎಕ್ಸ್ಪೆಂಡ್ ಮಾಡಿದರೆ 85 ಸೆಂಟಿಮೀಟರ್ ಇರಬೇಕು. ಮತ್ತು ವೇಟ್ ನಿಮಗೆ 50 kg ಕಂಪಲ್ಸರಿ ಇರಲೇಬೇಕಾಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಫೈರ್‌ಮ್ಯಾನ್ಗೆ. ಮೊದಲು ಫೈರ್‌ಮ್ಯಾನ್ ನಿಮಗೆ ಒಂದು ಫಿಸಿಕಲ್ ತೊಗೊಳ್ತಾರೆ. ಆದ ತಕ್ಷಣ ಒಂದು ರಿಟರ್ನ್ ಎಕ್ಸಾಮಿನೇಷನ್ನ ತೊಗೊಳ್ತಾರೆ. ಮತ್ತು ನಿಮಗೆ ಫಿಸಿಕಲ್ ಟೆಸ್ಟ್ನಲ್ಲಿ 1.6 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಅದೇ ರೀತಿಯಾಗಿ ಫಿಮೇಲ್ ಅಭ್ಯರ್ಥಿಗಳಿಗೆ ಸಪ್ರೇಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ನೀವು ಕರೆಕ್ಟಾಗಿ ಓದ್ಕೊಳ್ಳಿ. ಅದೇ ರೀತಿಯಾಗಿ ಒಂದು ಪೇಂಟರ್ ಆಗಿರ್ಬೋದು, ಕ್ರಾಫ್ಟ್‌ನರ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಗೆ ಟ್ರೇಡ್ ಟೆಸ್ಟ್ ಇರುತ್ತೆ ಮತ್ತು ಎಕ್ಸಾಮಿನೇಷನ್ ಇರುತ್ತೆ. ಮತ್ತು MTS ಹುದ್ದೆಗೆ ಯಾವುದೇ ರೀತಿ ಸ್ಕಿಲ್ ಟೆಸ್ಟ್ ಇರೋದಿಲ್ಲ. ಡೈರೆಕ್ಟಾಗಿ ಒಂದು ಎಕ್ಸಾಮ್ ಇರುತ್ತೆ. ಎಕ್ಸಾಮ್ನ ಆಯ್ಕೆ ಕಂಡಕ್ಟ್ ಮಾಡ್ತಾರೆ. ಇದಾದ ತಕ್ಷಣ ಒಂದು ಟ್ರೇಡ್ಸ್‌ಮ್ಯಾನ್ ಮೇಟ್‌ಗೆ ಮೊದಲು ನಿಮಗೆ ಇಲ್ಲಿ ಸ್ಟೇಜ್ 1 ಕ್ವಾಲಿಫೈಗೆ ಒಂದು ಫಿಸಿಕಲ್ ಟೆಸ್ಟ್ ಇರುತ್ತೆ. ನೀವು ಯಾವುದು ಫಿಸಿಕಲ್ ಟೆಸ್ಟ್ನ ನೀವು ಚೆಕ್ ಮಾಡ್ಕೊಳ್ಳಿ. ಆದ ತಕ್ಷಣ ಒಂದು ರಿಟರ್ನ್ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ಕೊಳ್ತಾರೆ. ಈ ರೀತಿಯಾಗಿ ಒಂದು ಕ್ವಾಲಿಫೈಯಿಂಗ್ ಇರುತ್ತೆ ನಿಮಗೆ. ಇದಾದ ತಕ್ಷಣ ಒಂದು ಡೀಟೇಲ್ ಆಫ್ ಸಿಲೆಬಸ್ ಫಾರ್ ರಿಟರ್ನ್ ಟೆಸ್ಟ್ ಏನೋ ಒಂದು ಸ್ಟೇಜ್ 2ಅಲ್ಲಿ ನೀವು ಎಕ್ಸಾಮಿನೇಷನ್ ಬರೀತೀರಾ. ಆ ಎಕ್ಸಾಮಿನೇಷನ್ನ ಒಂದು ಸಿಲೆಬಸ್ ಯಾವ ರೀತಿಯಾಗಿದೆ ನೋಡಿ. ಏನು ಒಂದು SSLC ಮೇಲೆ ನೀವು ಅರ್ಜಿಯನ್ನು ಸಲ್ಲಿಸಿರ್ತೀರಲ್ಲ, MTS ಆಗಿರ್ಬೋದು, ಫೈರ್‌ಮ್ಯಾನ್ ಆಗಿರ್ಬೋದು, SSLC ಮೇಲೆ ನೀವು ಹಾಕಿದ ಹುದ್ದೆಗಳಿಗೆ ಈ ಒಂದು ಸಿಲೆಬಸ್ ಆಗಿರುತ್ತೆ. ಮತ್ತು PUC ಮೇಲೆ ನೀವು ಹಾಕಿದ್ದು ಈ ಸಿಲೆಬಸ್ ಆಗಿರುತ್ತೆ. ಡಿಗ್ರಿ ಮೇಲೆ ನೀವೇನಾದರೂ ಹಾಕಿದರೆ ಇಲ್ಲಿ ಡಿಗ್ರಿ ಮೇಲಿರುವಂಥ ಸಿಲೆಬಸ್ ಆಗಿರುತ್ತೆ. ಈ ರೀತಿಯಾಗಿ ನೀವು ಸಿಲೆಬಸ್ ಇರುತ್ತೆ ನಿಮಗೆ. ಏನೊಂದು SSC GD ಬರೀತಿರಲ್ಲ ಅದೇ ರೀತಿಯಾಗಿ ಸಿಲೆಬಸ್ ಇರುತ್ತೆ. ಆಪ್ಟಿಟ್ಯೂಡ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, ಜನರಲ್ ಅವೇರ್ನೆಸ್ ಆಗಿರ್ಬೋದು, ಇಂಗ್ಲೀಷ್ ಲ್ಯಾಂಗ್ವೇಜ್ ಆಗಿರ್ಬೋದು, ಇದೇ ರೀತಿಯಾಗಿ ನಿಮಗೆ ಇರುತ್ತೆ. ಆದರೆ ನಿಮಗೆ ಹೆಚ್ಚಿನ ಒಂದು ಅಂಕವನ್ನು ಇಲ್ಲಿ ನೀಡಿರ್ತಾರೆ. ಈ ರೀತಿಯಾಗಿ ಇರುತ್ತೆ. ಮತ್ತು ಈ ಸಿಲೆಬಸ್ ಏನೇನಿದೆ ಅಂತ ಈ PDF ಚೆಕ್ ಮಾಡ್ಕೊಳ್ಳಿ. ಈ ಒಂದು PDF ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕಳಿಸಿರ್ತೀನಿ. ನೀವು ಕರೆಕ್ಟಾಗಿ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಆದಷ್ಟು ಈ ಹುದ್ದೆಗೆ ಅರ್ಜಿ ಸಲ್ಲಿಸ್ಕೊಳ್ಳಿ. ಯಾವುದೇ ರೀತಿ ನಿಮಗೆ ಇಲ್ಲಿ ಫೀಸ್ ಇರೋದಿಲ್ಲ. ನೋಡಿ, SSLC ಯಾರು ಕಂಪ್ಲೀಟನ್ನು ಮಾಡಿದರೆ ನೋಡಿ ಅವ್ರಿಗೆ 2 ರೀತಿಯ ಹುದ್ದೆಗಳು ಬರ್ತವೆ. ಒಂದು MTS ಆಗಿರ್ಬೋದು, ಒಂದು ಫೈರ್‌ಮ್ಯಾನ್ ಆಗಿರ್ಬೋದು. ಈ 2 ಹುದ್ದೆಗಳು ಬರ್ತವೆ. ಆದಷ್ಟು ಅಭ್ಯರ್ಥಿಗಳು ಫೈರ್‌ಮ್ಯಾನ್ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾರೆ. ಯಾಕಂದರೆ 247 ವೇಕೆನ್ಸಿಗಳಿದ್ದಾವೆ. ಫೈರ್‌ಮ್ಯಾನ್ಗೆ SSLCನ ಕಂಪ್ಲೀಟ್ ಮಾಡಿದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ITI ಕಂಪ್ಲೀಟ್ ಮಾಡಿದವರು ಟ್ರೇಡ್ಸ್‌ಮ್ಯಾನ್ ಮೇಟ್ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. 389 ವೇಕೆನ್ಸಿಗಳಿದ್ದಾವೆ. ಈ ರೀತಿಯಾಗಿ
ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಇದನ್ನು ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ವಿಡಿಯೋ ಮಾಡ್ತೀನಿ ನೋಡಿ. ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಹಾಕಿ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸೋ ವಿಡಿಯೋ ಬೇಕಾ ಅಥವಾ ಬೇಡ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಬೇಕಂದರೆ ಆದಷ್ಟು ನಾನು ಅಪ್ಲೈ ವಿಡಿಯೋನ ಮಾಡಿ ಅಪ್ಲೋಡನ್ನು ಮಾಡ್ತೀನಿ ನೋಡಿ. ಈ ಹುದ್ದೆಗೆ ಸಂಬಂಧಪಟ್ಟಂಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿದ್ದೀನಿ. ಆದರೂ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.